ದಿನಾಂಕ 7-8-2025 ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘಟನೆ ಸುರಪುರ ವತಿಯಿಂದ ಸುರಪುರದ ಶ್ರೀ ಪ್ರಭು ಮಹಾವಿದ್ಯಾಲಯ ಆವರಣ ಮೈದಾನಕ್ಕೆ ಸಂಬಂಧಿಸಿದ 2 ಸಂಘಟನೆಗಳ ಧ್ವಜಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪೂರ್ಣ ಸತ್ಯಾಸತ್ಯತೆ ಏನು ಹೇಳಿ ಮನವಿ ಪತ್ರ ಕೊಡಲಾಯಿತು. ಸುರಪುರದ ಡಿಎಸ್ಎಸ್ನ ಕೆಲವು ಪ್ರಮುಖರು ಅನಧಿಕೃತವಾಗಿ ಕಾಲೇಜಿನ ಮೈದಾನದಲ್ಲಿ ನೀಲಿ ಧ್ವಜವನ್ನ ನೆಟ್ಟು ಪ್ರಾಚಾರ್ಯರ ಮೇಲೆ, ಆವರಣ ಸಂಯೋಜಕರ ಮೇಲೆ, ಉಪನ್ಯಾಸಕರ ಸಿಬ್ಬಂದಿ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳು ಅಟ್ರಾಸಿಟಿ ದೂರು ನೀಡಿ ದೌರ್ಜನ್ಯ ಮಾಡುತ್ತಿದ್ದಾರೆ. ಈಗಾಗಲೇ 2 ಬಾರಿ ಕಾಲೇಜ್ ಮೈದಾನ ಸರ್ವೆಯಾಗಿ ಕಾಲೇಜಿನ ಆಸ್ತಿ ಅಂತ ಘೋಷಣೆಯಾಗಿದೆ. ಆದರೂ ಕೂಡ ಯಾವುದೇ ಕಾರಣಕ್ಕೂ ನೀಲಿ ಧ್ವಜ ತೆಗೆಯುವುದಿಲ್ಲ ಅಂತ ಕಾನೂನು ಉಲ್ಲಂಘನೆ ಮಾಡಿದಾಗ ಈ ಎಲ್ಲ ಅನ್ಯಾಯವನ್ನ ನೋಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘಟನೆಯವರು ಅದೇ ಮೈದಾನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಧ್ವಜ ಹಾಕಿ ಎಲ್ಲರಿಗೂ ಮೈದಾನದಲ್ಲಿ ಸ್ಥಳ ಕೊಡಿ, ನಾವು ಕೂಡ ಶ್ರೀ ಮಹರ್ಷಿ ವಾಲ್ಮೀಕಿ ಕಲ್ಯಾಣ ಮಂಟಪ, ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಸ್ಮಾರಕ ಮಾಡ್ತೇವೆ ಅಂತ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಬೆಂಗಳೂರಿಗೆ ಹೋಗಿ ನೂರಾರು ಜನ ಮನವಿ ಪತ್ರ ಕೊಟ್ಟು ಡಿಎಸ್ಎಸ್ನವರು ಕಾಲೇಜು ಉಪನ್ಯಾಸಕರ ಮೇಲೆ ಮಾಡಿರುವ ಸುಳ್ಳು ಅಟ್ರಾಸಿಟಿ ದೂರನ್ನ ರದ್ದು ಮಾಡಬೇಕು, ಅದು ಮಹಾವಿದ್ಯಾಲಯದ ಆಸ್ತಿಯಾಗಿದೆ ಅಂತ ಮನವರಿಕೆ ಮಾಡಿದ್ರು. ಶ್ರೀ ಭೀಮನಗೌಡ ವಿ ಲಕ್ಷ್ಮೀ ತಾಲೂಕು ಅಧ್ಯಕ್ಷರು, ನಾಗರಾಜ ನಾಯಕ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಸಂಜು ನಾಯಕ್ ತಿಂಥಣಿ ತಾಲೂಕು ಉಪಾಧ್ಯಕ್ಷರು, ವಿಜಯ್ ಕುಮಾರ್ ಶೆಟ್ಟಿ ತಾಲೂಕು ಖಜಾಂಜಿ, ದೇವು ನಾಯಕ್ ಜಾಲಿ ಭಿಂಜಿ ಸಂಘಟನೆ ಕಾರ್ಯದರ್ಶಿ, ಗುರು ಸುಬೇದಾರ್ ಸಮಾಜದ ಹಿರಿಯ ಮುಖಂಡರು, ನಂದಕುಮಾರ್ ಮಾಲಿ ಪಾಟೀಲ್ ಸಮಾಜದ ಹಿರಿಯ ಮುಖಂಡರು, ರಮೇಶ್ ದೊರೆ ಸಾಲದಾಳ ಸಮಾಜದ ಹಿರಿಯ ಮುಖಂಡರು, ವೆಂಕಟೇಶ್ ಬೇಟೆಗಾರ ಸಮಾಜದ ಹಿರಿಯ ಮುಖಂಡರು, ಸುರಪುರ ಬಲಭೀಮ ನಾಯಕ್ ಬೈರಿಮಡ್ಡಿ ಸಮಾಜದ ಹಿರಿಯ ಮುಖಂಡರು, ಸುರಪುರ ರಾಮು ನಾಯಕ್ ಹರಳಹಳ್ಳಿ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು, ಬಲಭೀಮ್ ನಾಯಕ್ ದೇವಪುರ ಸುರ್ಕರ್ ನಗರ ಘಟಕ ಕಾರ್ಯದರ್ಶಿಗಳು, ದತ್ತು ನಾಯಕ್ ಗುತ್ತೇದಾರ್ ಪರಿಮಳ, ವಡಿಗೇರಿ ಗೋಪಾಲ ನಾಯಕ್, ಸತ್ಯಂಪೇಟ ಶರಣಪ್ಪ, ಮಕಾಶಿ ರಂಗಣ್ಣ ನಾಯಕ್, ಬಂಕಲಾಗ್ ದೊಡ್ಡಿ, ಬಸನಗೌಡ ಪಾಟೀಲ್ ಸಮಾಜದ ಮುಖಂಡರು, ಕನಕಚಲ ನಾಯಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಾಗು ವಾಯ್ ಚಿಗರಾಳ, ಟೈಮ್ 9 ನ್ಯೂಸ್ ಕನ್ನಡ.